ಹಾಯ್, ನಾನು ಪ್ರದೀಪ್ ಕುಮಾರ್. ಇವತ್ತು ಕುಶಾಲನಗರದಲ್ಲಿ ಅನ್ವಯ ಕನ್ವೆನ್ಷನ್ ಹಾಲಲ್ಲಿ ನನ್ನ ಮಗಳ ನಾಮಕರಣ ನಡೀತಿದೆ. ಪೂರ್ತಿ ವಿಡಿಯೋ ನೋಡಿ. ಹಾಯ್, ನಾನು ಡಾಕ್ಟರ್ ಸ್ಫೂರ್ತಿ. ಹಾಯ್, ಎಲ್ಲ ಕುಟುಂಬದ ಎಲ್ಲ ಒಂದೇ ಒಟ್ಟಿಗೆ ಸೇರ್ಕೊಂಡಿದ್ದೀವಿ. ಹಾಯ್, ನಾನು ಪ್ರೀತಮ್, ನಿಯರಾಗ ಚಿಕ್ಕಪ್ಪ. ಪಾಪಗೆ ತುಂಬ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ನನ್ನ ಮೊಮ್ಮಗಳು ಅವಳು, ಮೊದಲನೇ ಮಗಳು, ಮಗನ ಮಗಳು. ಅವಳು ಕಂಡ್ರೆ ನಮಗೆ ತುಂಬ ಇಷ್ಟ. ಸುಖವಾಗಿ ಬಾಳಲಿ 100 ವರ್ಷ. ಹಾಯ್, ನಾನು ಕಾವ್ಯ ಅಂತ ಮಾತಾಡ್ತಾ ಇರೋದು. ನಾನು ಭವಿತಾ ಅಂತ. ಸೊ ಇವೆಂಟ್ಸ್, ಫ್ಯಾಬ್ ಇವೆಂಟ್ಸ್ ಅವ್ರದ್ದು ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ನಮ್ಮ MC ವಾಸ್ ಆಲ್ಸೋ ರಿಯಲಿ ಗುಡ್. ನಿಮ್ದೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀವಿ, ಹಾಗೂ ಇನ್ಸ್ಟಾ ಅಕೌಂಟ್ ಫಾಲೋ ಮಾಡ್ತೀವಿ. ವೆಲ್ಕಮ್ ಟು ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ನಾನು ಇವತ್ತಿದ್ದೀನಿ ಕುಶಾಲನಗರದಲ್ಲಿ. ಕೊಡಗು ಜಿಲ್ಲೆಯ ಕುಶಾಲನಗರಕ್ಕೆ ನಾನು ಬಂದಿರುವಂಥದ್ದು ಶ್ರೀಮತಿ ಭವಿತಾ ಹಾಗೂ ಶ್ರೀಯುತ ಪ್ರದೀಪ್ ಕುಮಾರ್ ಇವರ ಮುದ್ದಾದ ಮಗಳ ನಾಮಕರಣ ಸಮಾರಂಭಕ್ಕೆ. ಸೊ ಈ ನಾಮಕರಣ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡೋದಕ್ಕೆ ಕುಶಾಲನಗರಕ್ಕೆ ನಾನು ಬಂದಿದ್ದೀನಿ. ಹೇಗಾಗುತ್ತೆ ಕಾರ್ಯಕ್ರಮ ಅಂತ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ, ರೆಡಿ. Happy birthday, Niyaraga, and very congratulations. ಹಾಯ್, ನಾನು ಡಾಕ್ಟರ್ ಸ್ಫೂರ್ತಿ. ನಾನು ಬೇಬಿ ಅವರ ಅತ್ತೆ. ಸೊ ಹ್ಯಾಪಿ ಬರ್ಡೇ ಟು ಮೈ ಬೇಬಿ. ಆ್ಯಕ್ಚುಲಿ ಶಿ ಈಸ್ ಮೈ ಏಂಜಲ್ ಆಫ್ ಅವರ್ ಫ್ಯಾಮಿಲಿ. ಆ್ಯಂಡ್ ವಿಶಸ್ ಟು ಮೈ ಬ್ರದರ್ ಆ್ಯಂಡ್ ಮೈ ಅತ್ತಿಗೆ ಆಲ್ಸೋ. ನಿಹಾರಾಗ ಸಂತೋಷವಾಗಿ, ಆಲ್ ದಿ ಬೆಸ್ಟ್ ಆಗಿ, ಖುಷಿಯಾಗಿ ಇವತ್ತು ಬರ್ತಡೇ ಆಚರಿಸಿದ್ದೀವಿ. ಎಲ್ಲರಿಗೂ ಬಂದಿರೋ ನಾಗರಿಕರಿಗೂ ಸುಸ್ವಾಗತ ಸುಸ್ವಾಗತ. ವಿಶ್ ಹ್ಯಾಪಿ ಬರ್ತ್ಡೇ ಅಂತ ನಾಮಕರಣ ಎಲ್ಲ ಒಂದು ವಿಶೇಷ. ಇದು ಇಡೀ ಎಲ್ಲ ಒಂದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದಿದ್ದೀವಿ. ಎಲ್ಲ ಕುಟುಂಬದ ಎಲ್ಲ ಒಂದೇ ಒಟ್ಟಿಗೆ ಸೇರ್ಕೊಂಡಿದ್ದೀವಿ. ವಿಶ್ ನಾಮಕರಣ ಬರ್ತ್ಡೇ ಮತ್ತು ಎಲ್ಲ ಒಂದೇ. ಆಲ್ ದಿ ಬೆಸ್ಟ್ ಆಫ್ ದಿ ಬರ್ತ್ಡೇ. ಕನ್ನಡ ಮಾತಾಡಿ ಮಾರ್ರೆ, ನಿಮ್ಮ ಸಂಸ್ಕೃತ ನನಗೆ ಅರ್ಥ ಆಗುದಿಲ್ಲ. ಬುಳುಂಗ್ ಬುಳುಂಗ್ ಕುಣ್ ಕುಣ್ಗಂದು. ಹಾಯ್, ನನ್ನ ಹೇಮ್ ಸುಪ್ರಿಯ ಅಂತ ಹೇಳ್ಬಿಟ್ಟು. ನಿಯರಾಗ ಹ್ಯಾಪಿ ಬರ್ಡೇ. ನಾನು ನಿನಗೆ ಅತ್ತೆ ಆಗಬೇಕು. ನಿಮ್ಮ ಪಪ್ಪ ಒಂಥರ ನಮ್ಮ ಫ್ಯಾಮಿಲಿಗೆ ಸೆಲೆಬ್ರಿಟಿ ಇದ್ದಂಗೆ. ಸೊ ನೀನು ಸೆಲೆಬ್ರಿಟಿ ಮಗಳು, ನಮಗೆ ಸೆಲೆಬ್ರಿಟಿನೇ. ನಿನ್ನ ಫ್ಯೂಚರ್ ಹೆಂಗಿದೆ ಅಂತ ನೋಡೋಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಬೇಗ ಬೇಗ ದೊಡ್ಡೋಳಾಗು. ತುಂಬ ದಿನ ಆದಮೇಲೆ ನಮ್ಮ ಫ್ಯಾಮಿಲಿಗೆ ಬಂದಿದ್ಯಾ. ನೀನೊಂಥರ ಪ್ರಿನ್ಸೆಸ್ ಇದ್ದಂಗೆ ನಮಗೆ. ಒಂದು ಸೆಕೆಂಡ್, ಹ್ಯಾಪಿ ಬರ್ಡೇ ಪಪ್ಪು. ಹಾಯ್, ನಾನು ಪ್ರೀತಮ್, ನಿಯರಾಗ ಚಿಕ್ಕಪ್ಪ. ಅವಳು ನಮ್ಮ ಅಣ್ಣನ ಮಗಳು. ಇವತ್ತು ಅವಳು ಬರ್ತ್ಡೇ ನಾಮಕರಣ ತುಂಬ ಚೆನ್ನಾಗಿ ನಡೀತಾ ಇದೆ. ಆ ಮಗುಗೆ ವಿಶೇಷ ಹೇಳ್ತೀನಿ, ಅವಳ ಫ್ಯೂಚರ್ ಬ್ರೈಟ್ ಆಗಿರಲಿ ಅಂದ್ಬಿಟ್ಟು. ಆ್ಯಂಡ್ ಅದ್ರ ಬಿಟ್ಟು ಹೇಳ್ಬೇಕಾದ್ರೆ ನಮ್ಮನೆಗೆ ಮೊದಲನೇ ಮಗಳು. ನಮಗೆಲ್ಲರಿಗೂ ತುಂಬ ಖುಷಿ ಅವಳು ಕಂಡ್ರೆ. ವಿ ಹಾರ್ಟ್ಫುಲ್ಲಿ ವಿಶ್ ಹರ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹಾಯ್, ಅದು ನನ್ನ ನಾನು ಅವ್ರ ಅಜ್ಜಿ. ನನ್ನ ಮೊಮ್ಮಗಳು ಅವಳು, ಮೊದಲನೇ ಮಗಳು, ಮಗನ ಮಗಳು. ಅವಳು ಕಂಡ್ರೆ ನಮಗೆ ತುಂಬ ಇಷ್ಟ. ಆಸ್ಪತ್ರೆಯಲ್ಲಿದ್ದ, ಅಲ್ಲಿಂದನೂ ಓಡ್ ಬಂದಿದ್ದೀವಿ ಇದಕ್ಕೆ. ನನ್ನ ಮಗನ ಬರ್ತಡೇ ಐತೆ ಅಂತ, ನಾಮಕರಣ ಐತೆ ಅಂತ 1 ಗಂಟೆ ರಾತ್ರಿಯಲ್ಲಿ ಇಲ್ಲಿಗೆ ಬಂದಿದ್ದೀವಿ. ಪಾಪು ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಉದ್ಧಾರ ಆಗಲಿ, ಚೆನ್ನಾಗಿ ಅಕ್ಷರ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿರಲಿ. ಸಂಪ್ರದಾಯ ಪ್ರಕಾರ ಪೂಜಾ ವಿಧಾನಗಳೆಲ್ಲವೂ ಕೂಡ ಆಗ್ತಾ ಇದೆ. ಭವಿತಾ ಅವರು ಮತ್ತು ಅವರ ಫ್ಯಾಮಿಲಿ ಇದ್ದಾರೆ.
ಹಾಯ್ ನಾನು ಸ್ಪಂದನ ನಿಯಾದ ಅತ್ತೆ. ಐ ವಿಲ್ ವಿಶ್ ಯು ವೆರಿ ಹ್ಯಾಪಿ ಬರ್ಡೇ. ಅವಳು ಫ್ಯೂಚರ್ ಬ್ರೈಟ್ ಆಗಿರಲಿ ಆ್ಯಂಡ್ ಶೈನ್ ಆಗಿರಲಿ. ಹ್ಯಾಪಿ ಬರ್ಡೇ ನಿಯರಾಗ. ಹ್ಯಾಪಿ ಬರ್ಡೇ ನಿಯಾಗ. ನಾನು ಕಾವ್ಯ ಅಂತ ಮಾತಾಡ್ತಾ ಇರೋದು. ನಿಯರ್ ಆಗಂಗೆ ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಾನು ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಮೊಮ್ಮಕ್ಕಳಿಗೆ. ನನ್ನ ಮಗಳು ಸುಖವಾಗಿ ಬಾಳಲಿ, 100 ವರ್ಷ ಚೆನ್ನಾಗಿದ್ದಾಳೆ. ಚೆನ್ನಾಗಿ ಮಾಡಿದ್ದಾನೆ ನನ್ನ ಮಗ, ಚೆನ್ನಾಗೆಲ್ಲ ಮಾಡಿದ್ದಾನೆ. ಸಾಕು, ಸಂತೋಷ ಆಯಿತು. ಇವತ್ತು ನಾವು ನಾಮಕರಣ ಬರ್ಡೇ ಎರಡು ಅರೇಂಜ್ ಮಾಡಿದ್ದು ಈ ಅನ್ವಯ ಕನ್ವೆನ್ಷನ್ ಹಾಲಲ್ಲಿ. ಸೊ ಎರಡು ತುಂಬ ಚೆನ್ನಾಗಿ ನಡೀತು. ಎಲ್ಲ ನೆಂಟರು, ಕಸಿನ್ಸ್, ಫ್ರೆಂಡ್ಸ್ ಇಬ್ಬರು ಕಡೆ ಮನೆಯಿಂದ, ನನ್ನ ಹೆಂಡತಿ ಮನೆ ಕಡೆಯಿಂದ, ನಮ್ಮ ಮನೆ ಕಡೆಯಿಂದ ಇಬ್ಬರು ಬಂದಿದ್ರು. ತುಂಬ ಸಂತೋಷ ಆಯಿತು. ಎಲ್ಲರೂ ಎಂಜಾಯ್ ದ ಪಾರ್ಟಿ. ಇಲ್ಲಿ ಪಾರ್ಟಿ ವೈಬ್ಸ್ ಇತ್ತು ಬರ್ಡೇ ಅನ್ನೋದಕ್ಕಿಂತ. ಸೊ ಎಲ್ಲರೂ ಈಗಲೂ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಎಲ್ಲರೂ ಸಾಂಗ್ ಹಾಕ್ಕೊಂಡು. ಸೊ ಎಲ್ಲರೂ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಸೊ ಟೋಟಲ್ ಈವೆಂಟ್ನ ಸೆಲೆಬ್ರೇಟ್ ಮಾಡಿದ್ವಿ ಇಲ್ಲಿ. ಐ ಲವ್ ಯು ಪ್ರದೀಪ್. ಹಾಯ್, ಸೊ ನಾನು ಭವಿತಾ ಅಂತ. ಸೊ ಫ್ಯಾಬ್ ಇವೆಂಟ್ಸ್ ಅವ್ರದ್ದು ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ನಮ್ಮ MC ವಾಸ್ ಆಲ್ಸೋ ರಿಯಲಿ ಗುಡ್. ಆ್ಯಂಡ್ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ತುಂಬ ಹಾರ್ಡಾಗಿತ್ತು. ಅವಳು ನನ್ನ ಮಗುನ ನೋಡ್ಕೊಳ್ಳೋದು ಪ್ಲಸ್ ಇಲ್ಲಿ ನೋಡ್ಕೊಳ್ಳೋದು. ಇಟ್ ವಾಸ್ ವೆರಿ ಹಾರ್ಡ್, ಬಟ್ ಸಮ್ಹೌ ವಿ ಮ್ಯಾನೇಜ್ಡ್ ಆ್ಯಂಡ್ ಇಟ್ಸ್ ಲೈಕ್ ದಿ ಬೆಸ್ಟ್ ಟೈಮ್ ಆಫ್ ಮೈ ಲೈಫ್ ಅಂತಲೇ ಹೇಳಬೇಕು. ದ ಬೆಸ್ಟ್ ಇವೆಂಟ್, ಬಿಕಾಸ್ ನನ್ನ ಮದುವೆಲೂ ಅಷ್ಟು ಹ್ಯಾಪಿ ಆಗಿರಲಿಲ್ಲ ಆ್ಯಂಡ್ ಐ ಕುಡಂಟ್ ಡೂ ಮಚ್ ಇನ್ ಮೈ ಮ್ಯಾರೇಜ್, ಬಟ್ ನಾವು ಇಟ್ಸ್ ಲೈಕ್ ಆಸಮ್ ಆಗಿತ್ತು. ಯಾ, ದಟ್ಸ್ ಇಟ್. ಸೊ ಆ್ಯಂಡ್ ನನ್ನ ಮಗು ಬಗ್ಗೆ ಹೇಳಲೇಬೇಕು. ಶಿ ಇಸ್ ಲೈಕ್ ಮೈ ಆ್ಯಪಲ್ ಆಫ್ ಮೈ ಐಸ್ ಅಂತಲೇ ಹೇಳ್ಬೋದು. ಲೈಕ್ ಇಟ್ ವಾಸ್ ವೆರಿ ಹಾರ್ಡ್ ಇನ್ ದ ಬಿಗಿನಿಂಗ್, ಬಟ್ ಹೋಗ್ತಾ ಹೋಗ್ತಾ ವಿಲ್ ಗೆಟ್ ಸೆಟಲ್ಡ್. ಆ್ಯಂಡ್ ಮಗುದು ಹ್ಯಾಪಿನೆಸ್ ಇನ್ಯಾರು ಬೇರೆ ಇನ್ನೇನು ಈ ವರ್ಲ್ಡಲ್ಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಐ ಲವ್ ಮೈ ಡಾಟರ್ ಆ್ಯಂಡ್ ಮೈ ಹಸ್ಬೆಂಡ್ ಆಲ್ಸೋ ಈಸ್ ಲೈಕ್ ದಿ ಬೆಸ್ಟ್ ಹಸ್ಬೆಂಡ್ ಎನಿ ಒನ್ ಕ್ಯಾನ್ ಆಸ್ಕ್ ಫಾರ್. ಆ್ಯಕ್ಚುಲಿ ನನಗೆ ಕೋಪ ಜಾಸ್ತಿ ಆ್ಯಕ್ಚುಲಿ, ನಾಟ್ ಹಿಮ್. ಈಸ್ ಆ್ಯಕ್ಚುಲಿ ವೆರಿ ಹಿಲ್ ಟ್ರೈ ಟು ಕಾಮ್ ಮಿ ಆಲ್ವೇಸ್ ಆ್ಯಂಡ್ ಐ ಲವ್ ಹಿಮ್. ನಿಹಾರಾಗ ಸಂತೋಷವಾಗಿ ಆಲ್ ದಿ ಬೆಸ್ಟ್ ಆಗಿ ಖುಷಿಯಾಗಿ ಇವತ್ತು ಬರ್ತಡೇ ಆಚರಿಸಿದ್ದೀವಿ. ಎಲ್ಲರಿಗೂ ಬಂದಿರೋ ನಾಗರಿಕರಿಗೂ ಸುಸ್ವಾಗತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನನ್ನ ಮಗಳು ನನಗೆ ಮಗಳಾಗ್ತಾಳೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಎಲ್ಲರ ಗಂಡು ಮಗಳು ಆಗುತ್ತೆ ಅಂದ್ಕೊಂಡಿದ್ರು. ನಾನು ಒಬ್ಬನೇ ಇಡೀ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಎಲ್ಲರೂ ನನಗೆ ಮಗಳೇ ಆಗೋದು ಅಂತ ನಾನು ಒಬ್ಬನೇ ಹೋಪ್ ಇಟ್ಕೊಂಡಿತ್ತು, ಎಲ್ಲ ಮಗ ಆಗುತ್ತೆ ಅಂತ. ಬಟ್ ಇದು ಆಕ್ಸಿಡೆಂಟಲಿ ನನಗೆ ಮಗು ಆಗೋಕ್ಕೆ ಅವಳು ಪ್ರೆಗ್ನೆಂಟ್ ಆಗಿತ್ತು. ಯಾಕಂದರೆ ನಾವು ವೀಸಾ ಮಾಡ್ಸೋಕೆ ಹೋಗಿದ್ದು ದುಬೈಲಿ. ಅವಳಿಗೆ ವೀಸಾ ಬ್ಲಡ್ ಟೆಸ್ಟಲ್ಲಿ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗಿತ್ತು. ಇದು ತುಂಬ ಸರ್ಪ್ರೈಸ್ ಆಗಿತ್ತು ನಮಗೆ. ಅವತ್ತಿಂದ ಇಲ್ಲಿ ಮಗು ಹುಟ್ಟೋವರೆಗೂ ಎಲ್ಲರೂ ಗಂಡು ಮಗು ಅಂತಲೇ ಅಂದ್ಕೊಂಡಿದ್ರು. ನಾನು ಗೊಬ್ಬನಿಗೆ ಹೆಣ್ಣು ಮಗು ಅಂತ ಹೋಪ್ ಇತ್ತು. ಕೊನೆಗೆ ಅದು ಹೆಣ್ಣು ಮಗುನೇ ಆಯಿತು. ಆ ಸಂತೋಷ, ಆ ಖುಷಿ ಇದುವರೆಗೂ ನನ್ನಲ್ಲಿ ಆದ ಚೇಂಜಸ್ಗಳು ಅವತ್ತಿಂದ ಇದುವರೆಗೂ ನಾನು ಹೇಳ್ಕೊಳಕ್ಕಾಗಲ್ಲ. ಅದು ತುಂಬ ಸ್ಪೆಷಲ್ ಮೂಮೆಂಟ್ಸ್ ನನಗೆ. ನನ್ನ ಮಗಳು ತುಂಬ ಸ್ಪೆಷಲ್ ನನಗೆ. ನಾನು ಮಗಳು ಹುಟ್ಟೋದಕ್ಕಿಂತ ಮುಂಚೆ 20 ಕಂಟ್ರಿ ತಿರುಗಿದ್ದೀನಿ. ಅವತ್ತಿಂದ ನಾನು ಇವತ್ತು ಯಾವ ಕಂಟ್ರಿಗೆ ಹೋಗಿಲ್ಲ. ರಜಾ ಸಿಕ್ಕರೆ ನಾನು ಇಂಡಿಯಾಗೆ ಬರ್ತಾಯಿದ್ದೀನಿ ದುಬೈಯಿಂದ ನನ್ನ ಮಗಳು ನೋಡೋಕ್ಕೆ. ಮಗಳು ಈಸ್ ಎ ಮೋರ್ ಸ್ಪೆಷಲ್ ನನಗೆ. ಅವಳೇ ಲೈಫ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದನ್ನು ನಿಮಗೆ ಹೇಳಿದ್ರೆ ವರ್ಡೆಲ್ಲ ಹೇಳೋಕ್ಕಾಗಲ್ಲ ನನಗೆ. ಅದು ಇಸ್ ವೆರಿ ಮೋಸ್ಟ್ ಸ್ಪೆಷಲ್ ಫೀಲಿಂಗ್. ಆ್ಯಂಡ್ ಅದನ್ನು ನಾನು ದಿನ ಎಂಜಾಯ್ ಮಾಡ್ತಾಯಿದ್ದೀನಿ. ಇಲ್ಲಿ ಅವಳ ಹತ್ರ ನನಗೆ ನೋವಾಗುತ್ತೆ. ನಾನು ಆ ಪ್ಲೇಸಲ್ಲಿ ಇರೋಲ್ಲ, ನೋಡೋಕೆ ಹೋಗಲ್ಲ. ಸೆಕೆ ಆದರೂ ಆ ಸಣ್ಣ ಮೂಮೆಂಟು ಐ ಆಮ್ ಫೀಲಿಂಗ್ ಆ್ಯಕ್ಚುಲಿ. ಆ ಥರ ಬೇರೆಯವ್ರಿಗೆ ಅದು ಓವರ್ ಕೇರ್ ಥರ ಅನ್ನಿಸ್ಬೋದು, ಬಟ್ ಅದು ಓವರ್ ಕೇರ್ ಅಲ್ಲ. ನಾನು ಎಂಜಾಯಿಂಗ್ ದ ಮೂಮೆಂಟ್ ಅಷ್ಟೇ. ನಮ್ಮ ಮೊಮ್ಮಗಳಿಗೆ ಇದೇ ಥರ ಆಶೀರ್ವಾದ ಕೊಡಲಿ, ದೇವ್ರು ಒಳ್ಳೇದು ಮಾಡಲಿ, ಅವಳಿಗೆ ದೀರ್ಘ ಸುಮಂಗಲೇ ಆಗಿರಲಿ ಅಷ್ಟೇ. He is like very lively and he keeps me happy and he makes me feel that I'm something special anta, that he makes me feel that I feel, and he has given me all the happiness. ನನ್ನ ಲೈಫಲ್ಲಿ ಏನು ಕೇಳ್ಕೊಳ್ತಾ ಇದ್ದೆ, he has given me all that. ಪ್ರದೀಪ್ ಅವ್ರ ಮಾವ ಮಾತಾಡೋದು, ಬಟ್ ಅವ್ರ ಬ್ರದರೊಬ್ಬರಿದೆ ಪ್ರೀತು ಅಂತ. ಅವ್ರು ಮತ್ತು ಮನೆಯವರಿದ್ದಾರೆ, ಮತ್ತು ನಮ್ಮ ಪ್ರದೀಪ್ ಮಿಸಸ್ ಇದ್ದಾರೆ. ಮತ್ತು ಪಾಪಗೆ ತುಂಬ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ.
ಅವರು ತುಂಬ ಚೆನ್ನಾಗಿ ಓದಿ ಚೆನ್ನಾಗಿ ಮಾಡಲಿ, ತುಂಬ ಅವಳು ಇರೋವರೆಗೂ ಚೆನ್ನಾಗಿರಲಿ, ಭಗವಂತ ಚೆನ್ನಾಗಿರಲಿ ಅಂತ ಆಶಿಸ್ತೀವಿ ಅಷ್ಟೇ. ಹ್ಯಾಪಿ ಬರ್ಡೇ ಬೇಬಿ ನಿಯಾರಾಗ. ಆ್ಯಂಡ್ ಏನು ನಮ್ಮ ಅಣ್ಣನ ಮತ್ತಿಗೆ ಏನು ಹೇಳೋದು, ಶಿ ಈಸ್ ಏಂಜಲ್ ಫಾರ್ ಫ್ಯಾಮಿಲಿ ರೈಟ್ ನಾವು. ತುಂಬ ತುಂಬ ಕಾದು ಕಾದು ಬಂದಿರೋ ಬೇಬಿ ಅದು, ಮೊದಲನೇ ಬೇಬಿ. ಅಂದರೆ ಜಾಸ್ತಿ ಪ್ರೀತಿ ಸಿಕ್ಬಿಟ್ಟಿದೆ ಇವಾಗ. ಆ್ಯಂಡ್ ಅವ್ರ ಅಪ್ಪ ಹೇಳೋ ಥರ ಅವಳು ಮೌಂಟ್ ಎವರೆಸ್ಟ್ ಹತ್ಬೇಕಂತೆ, ಅವನ್ನ ಎತ್ತಿಸ್ತಾನಂತೆ, ಜೊತೆಗೆ ಅವನು ಹತ್ತುತ್ತಾನಂತೆ, ನಾನು ಹತ್ಬೇಕಂತೆ. ಅವಳೇನೋ ಓದ್ಸೋದು ಬೇಡವಂತೆ, ಅವಳಿಗೆ ನೆನ್ಪಿಡ್ಕೊಳಂಗೆ ಹೇಳ್ಬಿಡಿ. ಅವಳು ಮುಂದೆ ತುಂಬ ದೊಡ್ಡೋಳಾದ್ಮೇಲೆ ನೋಡಿದರೆ ಸ್ಕೂಲ್ಗೂ ಹೋಗೋದು ಬೇಡವಂತೆ, ಕಾಲೇಜ್ಗೂ ಹೋಗೋದು ಬೇಡವಂತೆ, ಅಡ್ವೆಂಚರ್ ಮಾಡಬೇಕಂತೆ, ಮೌಂಟ್ ಎವರೆಸ್ಟ್ ಹತ್ಬೇಕಂತೆ, ಇನ್ನೇನು ತುಂಬ ತುಂಬ ಅಡ್ವೆಂಚರ್ ಮಾಡಬೇಕಂತೆ. ಅವರ ನನ್ನ ಹೆಂಡತಿ ಭವಿತಾ ಅಂತ ಬಾಯ್ಲೆ. ಇವಳು ನನ್ನ ಹೆಂಡತಿ ಭವಿತಾ ಅಂತ, ಇವಳ ಬಗ್ಗೆ ನಾನು ಹೇಳಲೇಬೇಕು. ಶಿ ಈಸ್ ಮೋಸ್ಟ್ ಏನಂದರೆ ಒಂದು ಲೈಫಲ್ಲಿ ಅಡ್ಜಸ್ಟಬಲ್ ವೈಫ್ ಅಂತ. ನಾನೇ ತುಂಬ, ನಿಮಗೆ ಗೊತ್ತಿಲ್ವೋ, ನಾವು ಮದುವೆಯಾಗಿ 2 ವರ್ಷ ಆಗಿ ಬರ್ತಿದೆ, ಒಂದಿನ ನಾವು ಜಗಳ ಆಗಿಲ್ಲ, ಒಂದು ದಿನನೂ ಜಗಳ ಆಡಿಲ್ಲ. ಅದಕ್ಕೆ ಕಾರಣ ಇವಳೇ. ಸೊ ನನಗೆ ಕೋಪ ಜಾಸ್ತಿ, ಏನೇ ಅಂದರೂ ಶಿ ಈಸ್ ಕಾಂಪ್ರಮೈಸ್ ಆ್ಯಂಡ್ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋತಾಳೆ. ಸೊ ಜಗಳ ಆಗಕ್ಕೆ ಬಿಡಲ್ಲ, ನೆಕ್ಸ್ಟ್ ಸ್ಟೆಪ್ ಹೋಗಕ್ಕೆ ಬಿಡಲ್ಲ. ಶಿ ಈಸ್ ಮೋಸ್ಟ್ ಅಡ್ಜಸ್ಟಬಲ್ ವೈಫ್ ಫಾರ್ ಮೀ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಹರ್. ನನ್ನ ಖುಷಿನೇ ಅವಳು ಖುಷಿ ಅಂತ ನೋಡ್ತಾಳೆ. ಅವಳು ಜಾಸ್ತಿ ಅವಳ ಬಗ್ಗೆ ಥಿಂಕ್ ಮಾಡಲ್ಲ. ಸೊ ನಾನು ಫಾರಿನ್ ಟ್ರಿಪ್ಗೆಲ್ಲ ಅವಳೇ ಸ್ಪಾನ್ಸರ್ ಎಲ್ಲ ಮಾಡ್ತಾಳೆ. ಸೊ ಶಿ ಈಸ್ ಮೈ ಹ್ಯಾಪಿನೆಸ್, ಹರ್ ಹ್ಯಾಪಿನೆಸ್ ಅಂತ ಫೀಲ್ ಮಾಡ್ತಾಳೆ. ನಾನು ನನ್ನ ಹ್ಯಾಪಿನೆಸ್ ನನ್ನ ಮಗಳಲ್ಲಿ ನೋಡ್ತೀನಿ, ಅವಳ ಹ್ಯಾಪಿನೆಸ್ ನನ್ನಲ್ಲಿ ನೋಡ್ತಾಳೆ. ನಾವು ಈವೆಂಟ್ಗೆ ಕುಮಾರ್ ವಿಠಲ್ನ ಆ್ಯಂಕರ್ ಆಗಿ ಕರೆಸಿದ್ದು. ಅವರ ಮಾತು ಮಂಗಳೂರು ಭಾಷೆ ಹಾಗೂ ಅವರ ಮಾತಾಡುವ ರೀತಿ ಹಾಗೂ ಪದ ಬಳಕೆ ಹಾಗೂ ಒಂದೊಂದು ಗೇಮ್ ಆಡಿಸಿದ ರೀತಿ ಎಲ್ಲ ಅದ್ಭುತವಾಗಿತ್ತು. ತುಂಬ ಇಷ್ಟ ಆಯಿತು. ಕುಮಾರ್ ವಿಠಲ್ ಅವರೇ, ನಿಮಗೆ ಇನ್ನೂ ದೊಡ್ಡ ಸಕ್ಸಸ್ ಸಿಗಲಿ ಇನ್ ದ ಆ್ಯಂಕರ್ ಫೀಲ್ಡಲ್ಲಿ. ಸೊ ತುಂಬ ದೊಡ್ಡ ಈವೆಂಟ್ಸ್ಗಳೆಲ್ಲ ಮಾಡಲಿ. ಕುಮಾರ್ ವಿಟ್ಲ ಅವ್ರದ್ದು ಈವೆಂಟ್ಸಲ್ಲಿ ನಾವು ಇನ್ವೈಟ್ ಮಾಡಿದ್ದು ಅವ್ರನ್ನ. ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆ್ಯಂಡ್ ವೆರಿ ಫ್ರೆಂಡ್ಲಿ. ಏನು ಹೇಳಿದ್ರು ಅವ್ರು ಕೋಪನೂ ಮಾಡ್ಕೊಂಡಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ಜನಗಳ ಜೊತೆ ಎಂಗೇಜ್ ಆಗಿದ್ದರು. ಅಂದರೆ ಏನು ಸ್ವಲ್ಪ ಕೆಲವೊಬ್ರು ಕಿರಿಕಿರಿ ಇರ್ತಾರೆ, ಡಿಸ್ಟರ್ಬೆನ್ಸ್ ಆದಾಗಲೂ ಸ್ವಲ್ಪ ಮುಖದಲ್ಲೇ ಗೊತ್ತಾಗುತ್ತೆ. ಬಟ್ ಇವ್ರ ಫೇಸಲ್ಲಿ ಏನೂ ಅಂಥದ್ದಿಲ್ಲ, ಸ್ವಲ್ಪ ಕುಳ್ಳುಕಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಈಸ್ ವೆರಿ ಫ್ರೆಂಡ್ಲಿ. ಸೊ ಇಫ್ ಯು ವಾಂಟ್ ಎನಿ ಆ್ಯಂಕರ್ ನಿಮ್ಮ ಈವೆಂಟ್ಸ್ಗೆ ದಯವಿಟ್ಟು ಇವ್ರನ್ನ ನೀವು ಕಾಲ್ ಮಾಡಿ ಕರ್ಕೋಬೋದು. ಥ್ಯಾಂಕ್ ಯು. ನಿಯರ್ ಆಗಾಗಿ ಹ್ಯಾಪಿ ಬರ್ತ್ಡೇ. ಹಾಗೂ ನಮ್ಮ ಅಣ್ಣ ಪ್ರದೀಪ್ ಮತ್ತು ನಮ್ಮ ಅತ್ತೆ ಭವಿತಾ ಅವ್ರಿಗೆ ಗುಡ್ ವಿಶಸ್. ನಮ್ಮ ಹೆಸರು ಚೇತನ್ ಅಂತ, ಮಂಜು ಅಂತ ಫ್ಯಾಮಿಲಿ ನೇಮ್. ಖುಷಿ ಆಯಿತು ಬ್ರೋ, ನೀವು ಚೆನ್ನಾಗಿ ಮಾಡಿಕೊಟ್ರಿ, ಇಷ್ಟ ಆಯಿತು. ನಿಮ್ದೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀವಿ, ಹಾಗೂ ಇನ್ಸ್ಟಾ ಹಾಕೊಂಡು ಫಾಲೋ ಮಾಡ್ತೀವಿ. ಕುಮಾರ್ ವಿಟ್ಲ ಚಾನಲ್.